ನಂಜನಗೂಡು ನಗರದ ಹೃದಯ ಭಾಗದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿನನಿತ್ಯ ನೂರಾರು ಗರ್ಭಿಣಿ ಮತ್ತು ಬಾಣಂತಿಯರು ಆಗಮಿಸುತ್ತಾರೆ. ಆದರೆ ಒಳ ಪ್ರವೇಶಿಸಬೇಕಾದರೆ ದುಸ್ಸಾಹಸ ಪಡಬೇಕಾದ ಘಟನೆ ನಡೆಯುತ್ತಿದೆ. ಆಸ್ಪತ್ರೆ ಮುಂಭಾಗದಲ್ಲಿ ಬೈಕ್ ಸವಾರರು ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸಿ ರೋಗಿಗಳಿಗೆ ಸಮಸ್ಯೆ ತಂದೊಡ್ಡಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಧಾವಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರ್ಖಾನೆಗೆ ತೆರಳುವ ಕಾರ್ಮಿಕರು ಮತ್ತು ಪಟ್ಟಣದಲ್ಲಿ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಧಾವಿಸುವ ಸಾರ್ವಜನಿಕರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂಭಾಗದಲ್ಲಿ ದ್ವಿಚಕ್ರ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಿ ದ್ವಿಚಕ್ರ ವಾಹನಗಳ ನಿಲ್ದಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ಸಂಚಾರಿ ಪೊಲೀಸರಿಗೆ ಹಲವು ಬಾರಿ ಕ್ರಮ ಕೈಗೊಂಡು ಸುಲಲಿತ ವ್ಯವಸ್ಥೆಗೆ ದಾರಿ ಮಾಡಿಕೊಡಲು ಸಾರ್ವಜನಿಕ ರೋಗಿಗಳು ಮನವಿ ಮಾಡಿದ್ದಾರೆ. ಏನು ನಂಜನಗೂಡು ಹೃದಯ ಭಾಗದಲ್ಲಿರ್ತಕ್ಕಂಥ ತಾಯಿ ಮತ್ತು ಹೆರಿಗೆ ಆಸ್ಪತ್ರೆ, ಇದು ಮುಖ್ಯ ರಸ್ತೆಯಲ್ಲಿ ಜನನಿಬಿಡ ವಾಸಂತ ರಸ್ತೆ ಒಂದು ಪ್ರದೇಶದಲ್ಲಿದೆ. ಇದು ವಿಶಾಲವಾದಂಥ ಜಾಗ ಇದೆ. ಈ ಜಾಗನ ಕೆಲವರು ಖಾಸಗಿ ಕಾರ್ಖಾನೆಗೆ ಹೋಗೋರಾಗಿರ್ಬೋದು, ಖಾಸಗಿ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಚಾಮರಾಜನಗರ, ಗುಂಡ್ಲುಪೇಟೆ, ನಂಜನಗೂಡು ಮತ್ತು ಅಡಕನಹಳ್ಳಿ ಇವೆಲ್ಲ ಹೋಗೋಂಥ ಕೆಲ ಕಾರ್ಮಿಕರು ತಾವು ಈ ಒಂದು ಸ್ಥಳದಲ್ಲಿ ತಮ್ಮ ದ್ವಿಚಕ್ರ ವಾಹನಗಳನ್ನು ಸುಮಾರು ಕಳೆದ 7-8 ತಿಂಗಳಿಂದ ಇಲ್ಲಿ ಉದ್ದಕ್ಕೂ ನಿಲ್ಲಿಸ್ತಾ ಇದ್ದಾರೆ. ಇದು ಈ ಆಸ್ಪತ್ರೆ ಆವರಣ ಸುತ್ತಮುತ್ತ ನಿಲ್ಲಿಸ್ತಿದ್ದಾರೆ. ಈ ಬಗ್ಗೆ ಇಲ್ಲಿನ ರೋಗಿಯ ಸಹಾಯಕರು ಮತ್ತು ತುರ್ತು ಸಂದರ್ಭದಲ್ಲಿ ಬರ್ತಕ್ಕಂಥ ಆಂಬ್ಯುಲೆನ್ಸ್ ಬರ್ತಕ್ಕಂಥವ್ರು ಮತ್ತು ತುರ್ತು ಸಂದರ್ಭದಲ್ಲಿ ಆಟೋದಲ್ಲಿ ಬರ್ತಕ್ಕಂಥವ್ರಿಗೆ ರೋಗಿಗಳನ್ನ ಇಳಿಸಿ ಆಸ್ಪತ್ರೆಗಳ ಕರ್ಕೊಂಡು ಹೋಗೋಕ್ಕೆ ಬಹಳ ತೊಂದರೆ ಆಗ್ತದೆ. ಈ ಬಗ್ಗೆ ಆಡಳಿತ ಮಂಡಳಿ ಅವರು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸ್ತಿಲ್ಲ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಕೈ ತೊಳ್ಕೋಬೇಕು ಅಂತೇಳಿ ಪೊಲೀಸ್ನವ್ರಿಗೆ ದಿನಾಂಕ 25/11/2025 ಈ ಥರ ಒಂದು ಪಾರ್ಕಿಂಗ್ಗೆ ತೊಂದರೆ ಆಗ್ತದೆ, ನಮ್ಮಲ್ಲಿ ನಿಲ್ಸ್ಕೊಂಡು ಖಾಸಗಿಯವರು ಬಂದು ನಿಲ್ಸ್ಕೊತಿದ್ದಾರೆ ಅಂತೇಳಿ ಒಂದು ಪತ್ರ ವ್ಯವಹಾರ ಮಾಡಿ ಕೈ ತೊಳ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಾನು ಸುಧಾ ಮೊನ್ನೆ ಪೊಲೀಸ್ ನಿರೀಕ್ಷಕರಿಗೆ ನನ್ನ ಸಂಘಟನೆಯಿಂದ ಪತ್ರ ವ್ಯವಹಾರ ಮಾಡಿ ಈ ಕೂಡಲೇ ಇದನ್ನು ತೆರವು ಮಾಡಬೇಕು ಮತ್ತು ANV ಆಕ್ಟ್ ಒಳಗಡೆ ಅವ್ರನ್ನ ಪ್ರಕರಣ ದಾಖಲು ಮಾಡಿ ಇಲ್ಲಿ ರೋಗಿಗಳಿಗೆ ಮತ್ತು ರೋಗಿಯ ಸಹಾಯಕರಿಗೆ ಮುಕ್ತವಾಗಿ ಅವಕಾಶ ಕೊಡಿಸಿಕೊಡ್ಬೇಕು ಅಂತ ನಾನು ಪತ್ರವನ್ನು ಮಾಡಿದ್ದೀನಿ. ಆದರೂ ಸಂಚಾರಿ ಪೊಲೀಸರು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಸಮಸ್ಯೆಯಾಗಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಪಾರ್ಕಿಂಗ್ ಸ್ಥಳದ ಅಡ್ಡಾದಿಡ್ಡಿ ವಾಹನಗಳ ವಿರುದ್ಧ ಕ್ರಮಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ಮುಂದಾಗಬೇಕಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.